ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಚಿಂಚಲಿ ಮಾಯಕ್ಕೆ ಬಂದೀವಿ. ಮಾಯಕ್ಕ ಮಹಾರಾಷ್ಟ್ರದಿಂದ ಬಂದಾಳ್ರಿ. ಇದು ಏನು ಗುಡಿ ಕಾಣ್ತಲ್ಲ, ಇದು 7 ಅಥವಾ 8ನೇ ಶತಮಾನದಂತ ಹೇಳ್ತಾರೆ ನಮಗೆ. ಇಲ್ಲಿ ಕೀಳಕ್ಕಿಟ್ಟನು ಇಬ್ಬರು ರಾಕ್ಷಸನ ಸಂಹಾರ ಮಾಡ್ತಾಳೆ ಹೇಳ್ರಿ ಮಾಯಕ್ಕ. ಕಾರಣ ಏನಂದ್ರೆ ಅವರು ಇಲ್ಲಿರೋಂಥ ಋಷಿಗಳಿಗೆ ಮತ್ತು ಇಲ್ಲಂಥ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಕೊಡ್ತಿರ್ತಾರೆ. ಹೀಗಾಗಿ ಆ ತಾಯಿ ಅವ್ರನ್ನಿಬ್ಬರನ್ನ ಇಲ್ಲಿ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿಂದ ಈ ಊರಿನ ಆರಾಧ್ಯ ದೈವ ಆದಂಥ ಹಿರಿಯಮ್ಮ ಹತ್ರ ಹೋಗ್ತಾಳೆ. ನಡೆದಿರೋ ಸಂಗತಿನೆಲ್ಲ ತಿಳಿಸ್ತಾಳೆ. ಆವಾಗ ಹಿರಿಯಮ್ಮ ದೇವಿ ಒಂದು ಕಂಡೀಷನ್ ಆಗ್ತಾಳೆ. ಏನಂದ್ರೆ ಈ ಊರಲ್ಲಿ ಏನೇ ಯಾವುದೋ ಪೂಜೆ ಪುನಸ್ಕಾರ ಯಾವುದೇ ಥರದ್ದು ಏನಾದರೂ ಮೊದಲು ನನಗೆ ಸಲ್ಲಬೇಕು, ಅದ ನಂತರ ನಿನಗೆ ಸಲ್ತಂತ ಹೇಳ್ತಾಳೆ. ಅದಕ್ಕೆ ಮಾಯಕ್ಕ ಹ್ಞೂ ಅಂತಾಳ್ರಿ. ಅದಕ್ಕೆ ಒಪ್ಪಿಗೆ ಸೂಚಿ ಮಾಯಕ್ಕ ಏನಿದಾವಲ್ಲ ಆ ಹಿರಿಯಮ್ಮನ ಬೆನ್ನ ಹಿಂದ್ಗಡೆ ಅಂದ್ರೆ ಇನ್ನೊಂದು ಕಡೆ ಹಿಂದ್ಗಡೆ ಹೋಗಿ ನೆಲೆಸ್ತಾಳೆ. ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾಳೆ ಈಗ ಹಿರಿಯಮ್ರಿ. ಫಸ್ಟ್ ಇಲ್ಲಿ ಹಿರಿಯಮ್ಗೆ ಪೂಜೆ ಆಗುತ್ತೆ. ಅದ ನಂತರ ಈ ಬೆನ್ನಿಂದ ಮಾಯಕ್ಕದಳ. ಆ ನಂತರ ಮಾಯಕ್ಕಾಗುತ್ತೆ. ಅದನ್ನು ಇವಾಗ ನಿಮ್ಗೆ ಇಲ್ಲಿ ಒಂದು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅಲ್ಲೇ ನಾವು ಗುಡಿ ಅಲ್ಲೇ ಮಗಲು ತೊಗೊಳಿದ್ದೀವಿ. ಇವಾಗ ಇಲ್ಲಿ ಏನು ಕಾಣ್ತಾಳ್ರಿ ಈಗಿನೇ ಮಾಯಕ್ಕ ನೋಡ್ರಿ. ಫಸ್ಟ್ ಅಲ್ಲಿ ಹಿರಿಯಮ್ಮ ದೇವಿಗೆ ಅಂತ ನಂತರ ಇಲ್ಲಿ ಮಾಯಕ್ಕಗೆ ಪೂಜೆ ಆಗುತ್ತೆ. ಅದೇ ಥರ ಇನ್ನು ಹಿಂದೊಮ್ಮೆ ಏನು ಮಾಡ್ತಾರೆ ಮಾಯಕ್ಕ, ಇಲ್ಲಿ ಒಂದು ಹಳ್ಳ ಅದ. ಆ ಹಳ್ಳಕ್ಕೆ ಅಲ್ಲಿ ಕುರಿಗಾರ ಹತ್ರ ಹೋಗಿ ಕುರಿ ಮೇಯಿಸ್ತಿರ್ತಾರೆ. ನನಗೊಂದಿಷ್ಟು ಹಾಲು ಬೇಕಂತ ಕೇಳ್ತಾರೆ. ಅವರು ಕುರಿಗಾರು ಕೊಡೋಕೆ ನಿರಾಕರಿಸ್ತಿರ್ತಾರೆ. ಕುರಿಗಳ ಹಾಲು ಕುಡಿಯೋತ ಕೊಡೋದಿಲ್ಲ ಅಂತೇಳಿ. ಅವಾಗ ದೇವಿ ಏನು ಮಾಡ್ತಾಳೆ, ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾಳ್ರಿ. ಆವಾಗ ಅಲ್ಲಿರೋ ಎಲ್ಲ ಹಳ್ಳದ ನೀರೆಲ್ಲ ಹಾಲಾಗಿಬಿಡ್ತಾವೆ. ಅದಕ್ಕೆ ಅದನ್ನು ಹಾಲು ಹಳ್ಳ ಅಂತಾರೆ. ಅದೇ ಥರ ಇವಾಗ ಏನಂದ್ರೆ ಇದೇ ತಾಯಿಗೆ ಇದೇ ಏನು ಈ ನದಿ ಇದೆ ಹಳ್ಳದ ನೀರನ್ನ ಒಯ್ದು ದಿನನಿತ್ಯನೂ ಪೂಜೆ ಮಾಡ್ತಾರತ್ತೆ. ಅದನಂತರ ಮತ್ತೊಮ್ಮೆ ಏನಾಗುತ್ತೆ ಅಂದ್ರೆ ಅದೇ ಕುರಿಗಾರಿಗೆ ಹೋಗಿ ಮತ್ತೊಂದು ಸರಿ ಏನು ಮಾಡ್ತಾಳೆ ಮಾಯಕ್ಕ, ನನಗೊಂದಿಷ್ಟು ಉಣ್ಣೆ ಕೊಡ್ರಿ ಕುರಿಯೋತ್ತರ. ಆವಾಗ ಉಣ್ಣೆ ಕೊಡೋಕೆ ಅವರು ನಿರಾಕರಿಸಿಬಿಡ್ತಾರೆ. ಅವಾಗ ಏನು ಮಾಡಿಬಿಡ್ತಾಳೆ ಮಾಯಕ್ಕ, ಸಿಟ್ಟು ಬಂದು ಮತ್ತೊಮ್ಮೆ ಶಾಪ ಕೊಟ್ಬಿಡ್ತಾಳೆ ನೋಡ್ರಿ. ಆವಾಗ ಅವ್ರು ಏನು ಕುರಿ ಕಾಯ್ತಿರ್ತಾರಲ್ಲ ಕುರಿಗಾರದೆಲ್ಲ ಕುರಿಗಳೆಲ್ಲ ಕಲ್ಲಾಗಿಬಿಡ್ತಾವೆ. ಹೀಗಾಗಿ ನಾವು ಮಾಡಿದ ತಪ್ಪಾಯ್ತಾ ಅಂತೇಳಿ ಆ ಕುರಿಗಾರು ಪ್ರತಿ ವರ್ಷವೂ ಇಲ್ಲಿ ಕುರುಬ ಸಮಾಜದವರು ಉಣ್ಣೆ ತಂದು ಕೊಡ್ತಾರೆ ರೀ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತತ್ತ. ಇಲ್ಲಿ ಹೆಚ್ಚ ಕುರುಬ ಸಮಾಜದವರು ಹೆಚ್ಚಿನ ಇಲ್ಲಿ ಭಕ್ತರದಾರತ್ತ ನಮಗೆ ಕೇಳಪಟ್ಟೇವಿ. ಹಾಗೆ ನಾವು ಅಂತೂ ದರ್ಶನ ಅಂತೂ ಮಾಡ್ಕೊಂಡೇವ್ರಿ. ಇಲ್ಲಿ ಫೋಟೋ ತೆಗೆದು ಸ್ವಲ್ಪ ಕಡ್ಡಾಯವಾಗಿ ಬ್ಯಾನ್ ಮಾಡ್ಯಾರ. ಆದರೂ ನಾವು ಹಂಗೋ ಹಿಂಗೋ ಮಾಡಿ ಆ ತಾಯಿನ ನಮ್ಮ ಮೊಬೈಲೆಲ್ಲ ಸೆರೆ ಹಿಡಿದೇವಿ. ನಿಮಗೂ ಒಂದು ತೋರಿಸೋ ಸಣ್ಣ ಪ್ರಯತ್ನ ನಮ್ಮದು. ಹಂಗೆ ಇದನ್ನು ನೋಡ್ಬಿಟ್ಟು ನಾವು ಹಂಗೆ ಗುಡಿ ಮೇಲೆ ಹತ್ತಿರ ಆಯ್ತು ಅಂತೇಳಿ ಮೇಲೆಯಿಂದ ಹೆಂಗೆ ಕಾಣ್ತದೆ ಅಂತೇಳಿ ನೋಡಿದೇವ್ರಿ. ಇಲ್ಲೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ಬತ್ತಂದ್ರೆ ಭಾಳ ಗದ್ದಲ ಇರ್ತದೆ. ಇಲ್ಲಿ ನೋಡಿದ್ದೆಲ್ಲ ಮೇಲ್ಗಡೆ ನಿಂದ್ರಾಕ ವ್ಯವಸ್ಥೆ ಮಾಡ್ಯಾರ, ಬರೋ ಭಕ್ತರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತೇಳಿ. ಹಂಗೆ ಇಲ್ಲಿ ನಾವು ವಿಚಾರಿಸಿದೇವ್ರಿ. ಇಲ್ಲಿ ಏನು ಹಿಂದ್ಗಡೆ ಕಾಣ್ತದ ಪಾಲ್ಕಿ, ಇದು ಬೆಳ್ಳಿ ಪಾಲ್ಕಿ ಅಂತಾರೆ. ಇದು ಅಂದ್ರೆ ಮಾಯಕ್ಕನ ಜಾತ್ರೆ ದಿನ ಪೂಜೆ ದಿನ ಇದನ್ನು ಆ ತಾಯಿನೇ ಈ ತೊಟ್ಟಿಲೊಳಗೆ ಕುಂದಿರ್ಸ್ತಾರತ್ತೆ. ಇದು
ಬೆಳ್ಳಿದು, ಇನ್ನೊಂದು ಇದ್ರ ಮಗ್ಲದ ಅದು ಬಂಗಾರದಂತ ಇದು. ಇದು ಕಾಣ್ತಲ್ಲ, ಇದು ಬಂಗಾರದಂತ. ಇಲ್ಲಿಂದ ನಮಗೆ ತಿಳಿದು ಬಂತು. ಹಂಗೆ ನೋಡ್ರಿ, ಇಲ್ಲಿ ಇರೋಕೆ ರೂಮಿನ ವ್ಯವಸ್ಥೆನೂ ಕೂಡ ಅದಿಲ್ಲಿ. ಇಲ್ಲಿ ಏನು ಬರ್ತಿಲ್ಲ, ಗುಡಿ ಇದು ಬಲ್ಕಿನ ಸೈಡ ಇಲ್ಲಿ ಒಂದು ರೂಮಿನ ವ್ಯವಸ್ಥೆ ಅದ. ಇಲ್ಲಿ ಆರೈಕೆ ಹೇಳ್ತಾರೆ ಫರ್ ಡೇ 300 ರೂಪಾಯಿ ಅಂತ, ಒಂದು ದಿನಕ್ಕೆ ಇರೋಕೆ 24 ತಾಸು. ಎಲ್ಲ ಥರ ಫೆಸಿಲಿಟಿ ಅದ. ದೂರಿಂದ ಬರೋರಿಗೆ ಎಲ್ಲ ಥರ ಅನುಕೂಲನೂ ಅದ. ಯಾರೆಲ್ಲ ಬಂದು ಇರ್ಬೇಕಂತಿರೋ ಇಲ್ಲಿ ಅವ್ರಿಗೆ ಬರ್ಬೋದು. ಇಲ್ಲಿ ನೀವೆಲ್ಲ ವಿಚಾರಿಸಿದೆ ನಾವು. ಎಲ್ಲನೂ ವಿಷಯನೂ ನಾನು ತಿಳಿಸಿನಂತ ಒಂದು ಪ್ರಯತ್ನ ಮಾಡ್ತೀನಿ. ಸಪೋಸ್ ಎಲ್ಲೋ ಸ್ವಲ್ಪ ನನ್ನ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸ್ರಿ. ಹಂಗೆ ಇನ್ನೂವರೆಗೂ ನಮ್ಮ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮರಿದೆ. ಮತ್ತೊಂದು ವಿಡಿಯೋಗೆ ಭೇಟಿ ಹಾಕಿನಿ. ನಮಸ್ಕಾರ.